ಕೆಲಸದ ಬಿಡುವಿನ ಸಮಯದಲ್ಲಿ ಪ್ರಕೃತಿಯ ಸೊಬಗನ್ನು ಅರಸಿ ಹೊರಟ ನನ್ನ ಪ್ರಯಾಣ ಇಂದು ತಲುಪಿದ್ದು ಹಚ್ಚ ಹಸಿರಿನ ನಡುವೆ ಸೌಂದರ್ಯದ ಕಣಿಯಂತಿರುವ ನಮ್ಮ ಪೂರ್ವಜರ ಕಲಾಕುಶಲತೆಗೆ ಸಾಕ್ಷಿಯಾಗಿರುವ ಅಜಂತಾ ಎಲ್ಲೋರಾದ ಗುಹಾಲಯಗಳಿಗೆ. ಹಚ್ಚ ಹಸಿರಿನಿಂದ ಕೂಡಿದ ದಟ್ಟವಾದ ಕಾಡುಗಳಲ್ಲಿ ಈ ಅದ್ಭುತವಾದ ಗುಹಾಲಯವನ್ನು ನೋಡುವುದೇ ಒಂದು ರೋಮಾಂಚನಕಾರಿ. ಇಲ್ಲಿನ ಗುಹಾ ಸೌಂದರ್ಯವನ್ನು ವೀಕ್ಷಿಸಲು ಎರಡು ಕಣ್ಣುಗಳು ಸಾಲದು. ಗುಹೆಗಳನ್ನು ಇಷ್ಟಪಡುವವರಿಗೆ, ಪ್ರವಾಸಿಗರಿಗೆ, ವಿಶೇಷವಾಗಿ ಇತಿಹಾಸಕಾರರಿಗೆ ಇದೊಂದು ಸ್ವರ್ಗವೇ ಸರಿ. ಈ ರಮಣೀಯವಾದ ಗುಹಾಲಯಗಳನ್ನು 6ರಿಂದ 7ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತೆ. ಈ ಗುಹಾಲಯಗಳು ಇರೋದು ಮಹಾರಾಷ್ಟ್ರ ರಾಜ್ಯದಲ್ಲಿ. 3 ಧರ್ಮಗಳ ಧರ್ಮ ಸಹಿಷ್ಣುತೆಯ ಮಹೋನ್ನತ ಸಂಕೇತಗಳನ್ನಾಗಿ ಈ ಗುಹಾಲಯಗಳನ್ನು ನಿರ್ಮಿಸಲಾಯಿತು. ಈ ಸೊಗಸಾದ ಎಲ್ಲೋರಾ ಗುಹಾಲಯಗಳಲ್ಲಿ ಹಿಂದೂ ಧರ್ಮದ ದೇವತೆಗಳಾದ ಶಿವ, ದುರ್ಗೆ, ಗಣೇಶ ದೇವರಂತಹ ಅನೇಕ ಶಿಲ್ಪಗಳನ್ನು ಕಾಣಬಹುದು. ಅಷ್ಟೇ ಅಲ್ಲದೆ ಅತಿ ದೊಡ್ಡದಾದ ಶಿವಲಿಂಗವನ್ನು ಹಾಗೂ ರಾಮಾಯಣ, ಮಹಾಭಾರತದಂತಹ ಕಾವ್ಯಗಳಲ್ಲಿ ಸೂಕ್ಷ್ಮವಾದ ಕೆತ್ತನೆಗಳನ್ನು ಇಲ್ಲಿ ಕಣ್ತುಂಬಿಕೊಳ್ಳಬಹುದು. ಈ ಅದ್ಭುತ ಗುಹಾಲಯಗಳು ತಮ್ಮಲ್ಲಿ ಅಡಗಿಸಿಕೊಂಡಿರುವ ಅದ್ಭುತ ಕಲಾ ಕೌಶಲ್ಯದಿಂದಾಗಿ 1983ರಲ್ಲಿ ಯುನೆಸ್ಕೋ ನೀಡುವ ವಿಶ್ವ ಪಾರಂಪರಿಕ ತಾಣ ಎಂಬ ಹಿರಿಮೆಗೆ ಭಾಜನವಾಗಿದೆ. ಸ್ನೇಹಿತರೆ, ನನ್ನ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.